ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಥರ ಇರುತ್ತೆ ಮನೆ ಕಂಡೀಷನ್. ಒಂದ್ಸರಿ ಇಯಾನ ಮನೆಗೆ ಬಂದಮೇಲೆ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಲ್ಲ ಕ್ಲೀನ್ ಎಲ್ಲ ಆಯಿತು. ಬೆಳಿಗ್ಗೆ ನನಗೆ ಮೂಂಗ್ ದಾಲಿಂದ ಒಂದು ದೋಸೆ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ಈ ಬಿಸಿಲಿಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಬಾಕ್ಸ್‌ಗೆ ಅಂತ ಅನ್ನ ಮತ್ತು ಸಾಂಬಾರು ಮಾಡಿದ್ದೆ. ರಾತ್ರಿ ಮಿಕ್ಕಿದ ಅನ್ನನ ಈ ಥರ ನೀರು ಹಾಕ್ಬಿಟ್ಟು ಆಮೇಲೆ ಮೊಸರು ಅದೆಲ್ಲ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತಂತ ಸೊ ಹಾಕಿಟ್ಟಿದ್ದೆ. ಹಾಗೆ ಇಯಾನನ ಹೋಗ್ಬಿಟ್ಟು ಸ್ಕೂಲಿಂದ ಕರ್ಕೊಂಬರೋಣ ಅಂತ ಕರ್ಕೊಂಬರ್ತಾ ಇದ್ದೆ. ಸಮ್ಮರ್ ಕ್ಯಾಂಪ್‌ಗೆ ಹೋಗ್ತಿದ್ದಾಳಲ್ವಾ. ಸೊ ಕರ್ಕೊಂಬಂದ್ಮೇಲೆ ಏನು ಹೇಳ್ತಾಳೆ ಕೇಳಿ. ಹಾಂ ಏನೇನ್ ಮಾಡ್ದೆ ಸ್ಕೂಲಲ್ಲಿ? ಸ್ಕೂಲಲ್ಲಿ ಏನೇನ್ ಮಾಡ್ದೆ ಹೇಳು. ಲಂಚ್ ಬಾಕ್ಸ್ ಖಾಲಿನಾ? ನಾನು ಓಪನ್ ಮಾಡಿ ನೋಡ್ಲಾ? ಇನ್ನೆಷ್ಟು ಬಿಟ್ಟಿದ್ದೆ ಪೀಸಸ್? ಖಾಲಿ. ಲಡ್ಡು ಖಾಲಿ. ದೋಸೆ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ನಾನು ಫುಡ್ಡಿಂಗ್ ಮತ್ತೇನಿಲ್ಲ. ಹೋಮ್ವರ್ಕ್ ಏನು ಕೊಟ್ಟಿಲ್ವಾ? ಓಂ ಬೂಮ್ ಭೂವಶ್ ವಾಚತ್ತವಿನ್ನು ಗೊತ್ತಿಲ್ಲ. ಸ್ಕೂಲಲ್ಲಿ ಅತ್ತಿಲ್ಲ ನಾನು ಇವತ್ತು ಚೆನ್ನಾಗಿ ಎಲ್ಲ ಕಲಿತೆ ಅಂತೆಲ್ಲ ಹೇಳ್ತಾ ಇದ್ಲು. ಬಂದಿದ ತಕ್ಷಣ ಮತ್ತೆ ಆಟ ಆಡಬೇಕು ಅವಳು. ಮತ್ತೆ ಎಲ್ಲ ಟಾಯ್ಸ್ ಎಲ್ಲ ಎತ್ಕೊಂಡ್ಬಂದ್ಬಿಡ್ತಾಳೆ. ಹಾಗೆ ಅವಳ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತೀನಿ. ಆಟ ಆಡ್ತಾ ಅವಳಿಗೆ ಒಂದು ಫ್ರೂಟ್ ಏನಾದರೂ ಇಷ್ಟ ಆಗಿರೋಂಥದ್ದನ್ನು ಫ್ರೂಟ್ಸ್ ತಿನ್ನಿಸ್ತೀನಿ. ಇವತ್ತು ನಾನು ಆರೆಂಜ್ ತಿನ್ನಿಸಿದೆ, ತಿನ್ಕೊಂಡ್ಲು. ಹಾಗೆ ಆಟ ಆಡ್ಕೊಂಡಿದ್ಲು. ಇವಾಗಿದೆ ನೋಡಿ ಪರಿಸ್ಥಿತಿ ಈ ಥರ ಆಗ್ಬಿಡುತ್ತೆ. ಅವಳು ಬಂದಿದ ತಕ್ಷಣ ಎಲ್ಲ ಟಾಯ್ಸ್ ಎಲ್ಲಂದ್ರಲ್ಲಿ ಸಿಗ್ತಾನೆ ಇರುತ್ತೆ. ಸೊ ಹಾಗೆ ಮತ್ತೆ ಬಾಲ್ಕನಿಲಿ ಆಡೋಣ ಅಂದ್ಲು. ಇದರಲ್ಲಿ ಜೋಳಿಗೆಲಿ ಹಾಕಿ ಟ್ರೈ ಮಾಡಿದ್ರೆ ಅವಳು ಅದರಲ್ಲಂತೂ ಮಲ್ಗೋದೇ ಇಲ್ಲ. ಸೊ ಅವಳಿಗೆ ಎಷ್ಟು ಆಟ ಆಡ್ತಾಳೆ ಅಂದರೆ ಫುಲ್ ಆಟ ಇರಲೇಬೇಕು. ಅವಳಿಗಂತೂ ಟಯರ್ಡ್ ಆಗಲ್ಲ. ನನಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಆ ಥರ ಫುಲ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಒಂದು ಸರಿ ಫ್ರೀ ಇದ್ದರೆ ಹೋಗಿ ಚೆಕ್ ಮಾಡಿ.